ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ PSI ಗುರು ಚಾನಲ್ಗೆ ಸ್ವಾಗತ. ಪ್ರಶ್ನೆ 1. 2024ರ ವಿಶ್ವ ಕನ್ನಡ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತಿದೆ? ಆಯ್ಕೆ 1 ಸಿಂಗಾಪುರ್, 2 ಮಲೇಷಿಯಾ, 3 ನ್ಯೂಯಾರ್ಕ್, 4 ಟೋಕಿಯೋ. ಸರಿಯಾದ ಉತ್ತರ ಆಯ್ಕೆ 1 ಸಿಂಗಾಪುರ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ವಿಶ್ವ ಕನ್ನಡ ಹಬ್ಬ ಕರ್ನಾಟಕ ಪ್ರೆಸ್ ಕೌನ್ಸಿಲ್ ಕ್ಲಬ್ ಸಂಸ್ಥೆ ವತಿಯಿಂದ ಹೊರನಾಡು ಕನ್ನಡಿಗರನ್ನು ಬೆಸೆಯುವ ಸಲುವಾಗಿ ಕಳೆದ ವರ್ಷ ದುಬೈನಲ್ಲಿ ಅಭೂತಪೂರ್ವ ಯಶಸ್ವಿನಿಂದ ಪ್ರೇರಿತರಾಗಿ ಈ ಬಾರಿ ಸಿಂಗಾಪುರದಲ್ಲಿ ಆಯೋಜಿಸಲಾಗಿದೆ. ಈ ಹಬ್ಬ ಸೆಪ್ಟೆಂಬರ್ 28, 2024ರಂದು ಆಚರಿಸಲಾಗುತ್ತಿದೆ. 2024ರ ವಿಶ್ವ ಮಾನವ ಪ್ರಶಸ್ತಿಯನ್ನು ಇಸ್ರೋ ವಿಜ್ಞಾನಿ ಎಸ್ ಕಿರಣ್ ಕುಮಾರ್ ಮತ್ತು ರಾಜ್ಯಸಭಾ ಸದಸ್ಯ ಸುಧಾ ಮೂರ್ತಿ ಅವರಿಗೆ ನೀಡಲಾಗುತ್ತಿದೆ. ಪ್ರಶ್ನೆ 2. ಇತ್ತೀಚೆಗೆ ಸುದ್ದಿಯಲ್ಲಿರುವ ರತಪಾನಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಆಯ್ಕೆ 1 ಉತ್ತರ ಪ್ರದೇಶ್, 2 ಮಧ್ಯಪ್ರದೇಶ್, 3 ಪಂಜಾಬ್, 4 ಬಿಹಾರ್. ಸರಿಯಾದ ಉತ್ತರ ಆಯ್ಕೆ 2 ಮಧ್ಯಪ್ರದೇಶ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಮಧ್ಯಪ್ರದೇಶ್ ರಾಜ್ಯ ವನ್ಯಜೀವಿ ಮಂಡಳಿಯು ಭೂಪಾಲ್ನ ಹೊರವಲಯದಲ್ಲಿರುವ ರತಪಾನಿ ವನ್ಯಜೀವಿ ಅಭಯಾರಣ್ಯವನ್ನು ಮಧ್ಯಪ್ರದೇಶದ 8ನೇ ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲು ಅನುಮೋದನೆ ನೀಡಿದೆ. ಮಧ್ಯಪ್ರದೇಶದಲ್ಲಿ ಈಗಾಗಲೇ ಕಂಡುಬರುವ ಹುಲಿ ಸಂರಕ್ಷಿತ ಪ್ರದೇಶಗಳು: 1 ಬಂಧವಗರ ಟೈಗರ್ ರಿಸರ್ವ್, 2 ಸಾತ್ಪುರ್ ಟೈಗರ್ ರಿಸರ್ವ್, 3 ಕನ್ಹಾ ಟೈಗರ್ ರಿಸರ್ವ್, 4 ಪೆಂಚ್ ಟೈಗರ್ ರಿಸರ್ವ್, 5 ಪನ್ನಾ ಟೈಗರ್ ರಿಸರ್ವ್, 6 ಸಂಜಯ್ ದುಬ್ರಿ ಟೈಗರ್ ರಿಸರ್ವ್, 7 ವೀರಾಂಗನಾ ದುರ್ಗಾವತಿ ಟೈಗರ್ ರಿಸರ್ವ್. ಪ್ರಶ್ನೆ 3. ಇತ್ತೀಚೆಗೆ ಯಾವ ನಗರದಲ್ಲಿ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನೆ ಕೇಂದ್ರವನ್ನು ಉದ್ಘಾಟಿಸಲಾಗಿದೆ? ಆಯ್ಕೆ 1 ಪಾಟ್ನಾ, 2 ಕೋಲ್ಕತ್ತಾ, 3 ಕೊಚ್ಚಿ, 4 ಚೆನ್ನೈ. ಸರಿಯಾದ ಉತ್ತರ ಆಯ್ಕೆ 2 ಕೋಲ್ಕತ್ತಾ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಶ್ರೀ ಜಿ ಕಿಶನ್ ರೆಡ್ಡಿ ಅವರು ಕೋಲ್ಕತ್ತಾದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾನಲ್ಲಿ ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನೆ ಕೇಂದ್ರವನ್ನು ಉದ್ಘಾಟಿಸಿದರು. ಜೊತೆಗೆ ಭೂ ಸಂಕೇತ ವೆಬ್ ಪೋರ್ಟಲ್ ಮತ್ತು ಭೂಸ್ಖಲನ ಮೊಬೈಲ್ ಅಪ್ಲಿಕೇಶನ್ ಸಹ ಬಿಡುಗಡೆ ಮಾಡಿದರು. ಪ್ರಶ್ನೆ 4. ರಾಷ್ಟ್ರೀಯ ಧ್ವಜ ದಿನ ಯಾವಾಗ ಆಚರಿಸಲಾಗುತ್ತದೆ? ಆಯ್ಕೆ 1 ಜುಲೈ 22, 2 ಜೂನ್ 22, 3 ಜನವರಿ 22, 4 ಮಾರ್ಚ್ 22. ಸರಿಯಾದ ಉತ್ತರ ಆಯ್ಕೆ 1 ಜುಲೈ 22. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಸಂವಿಧಾನ ಸಭೆಯ ತ್ರಿವರ್ಣ ಧ್ವಜವನ್ನು ಅದರ ಪ್ರಸ್ತುತ ರೂಪದಲ್ಲಿ 1947 ಜುಲೈ 22ರಂದು ರಾಷ್ಟ್ರದ ಧ್ವಜವಾಗಿ ಅಳವಡಿಸಿಕೊಳ್ಳಲಾಯಿತು. ರಾಷ್ಟ್ರದಲ್ಲಿ ಪ್ರತಿ ವರ್ಷ ಜುಲೈ 22 ಫ್ಲ್ಯಾಗ್ ಅಡಾಪ್ಷನ್ ದಿನ ಆಚರಿಸಲಾಗುತ್ತದೆ. ಧ್ವಜದ ಉದ್ದ ಅನುಪಾತ ಧ್ವಜದ ಅಗಲ 3:2 ಆಗಿರುತ್ತದೆ. ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಾಳಿ ವೆಂಕಯ್ಯ. ಮತ್ತು ಪಿಂಗಾಳಿ ವೆಂಕಯ್ಯನವರು ವಿನ್ಯಾಸಗೊಳಿಸಿದ ರಾಷ್ಟ್ರಧ್ವಜ ಕೇವಲ 2 ಬಣ್ಣಗಳನ್ನು ಮಾತ್ರ ಹೊಂದಿತ್ತು. 1 ಕೆಂಪು, 2 ಹಸಿರು ಆಗಿತ್ತು. ಭಾರತ ಧ್ವಜ ಸಂಹಿತೆ 2002ರಲ್ಲಿ ಬಂದಿದೆ. ಈ ಸಂಹಿತೆಯನ್ನು ತಿದ್ದುಪಡಿ ಮಾಡಲಾಗಿದೆ. ರಾಷ್ಟ್ರೀಯ ಧ್ವಜವನ್ನು ಮನೆಯ ಮೇಲೆ ರಾತ್ರಿವಿಡೀ ಹಾರಿಸಬಹುದಾಗಿದೆ. ಪ್ರಶ್ನೆ 5. ಸಂಪೂರ್ಣ ಪ್ರಾಣಿ ಪ್ರಭೇದಗಳನ್ನು ಪಟ್ಟಿ ಮಾಡಿದ ಮೊದಲ ದೇಶ ಯಾವುದು? ಆಯ್ಕೆ 1 ಭಾರತ, 2 ಅಮೆರಿಕ, 3 ಫ್ರಾನ್ಸ್, 4 ಬ್ರೆಜಿಲ್. ಸರಿಯಾದ ಉತ್ತರ ಆಯ್ಕೆ 1 ಭಾರತ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ 109ನೇ ಸಂಸ್ಥಾಪನಾ ದಿನಾಚರಣೆ ನಿಮಿತ್ತ ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ರವರು ಪ್ರಾಣಿಗಳ ಪ್ರಭೇದಗಳ ಸರ್ವೇಕ್ಷಣೆ ಕುರಿತು ಪೋರ್ಟಲ್ಗೆ ಚಾಲನೆ ನೀಡಿದರು. ಭಾರತ ಸಮೀಕ್ಷೆ ನಂತರ ಇದು ಭಾರತದ ಅತ್ಯಂತ ಹಳೆಯ 2ನೇ ಸಂಸ್ಥೆಯಾಗಿದೆ ಮತ್ತು ಇದು 1967ರಲ್ಲಿ ಸ್ಥಾಪಿಸಲಾಗಿದೆ. ಪ್ರಶ್ನೆ 6. ಕರ್ನಾಟಕದ ಕೇಶವ್ ದೇವಾಲಯ ಎಷ್ಟು ಕೂಟದ ದೇವಾಲಯವಾಗಿದೆ? ಸರಿ. ಆಯ್ಕೆ 1 ದ್ವಿಕೂಟ, 2 ಏಕಕೂಟ, 3 ತ್ರಿಕೂಟ,
4 ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 3 ತ್ರಿಕೂಟ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಕರ್ನಾಟಕ ಪ್ರವಾಸೋದ್ಯಮವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಸೋಮನಾಥಪುರವನ್ನು ಪ್ರವಾಸೋದ್ಯಮ ಸರ್ಕ್ಯೂಟ್ ಭಾಗವಾಗಿ ಪ್ರಚಾರ ಮಾಡಲು ಯೋಚಿಸಿದೆ. ಕೇಶವ ದೇವಾಲಯ ಇದು ಹೊಯ್ಸಳರ ಸ್ಮಾರಕವಾಗಿದೆ. ಇದು ಮೈಸೂರು ಜಿಲ್ಲೆಯ ಕಾವೇರಿ ನದಿಯ ದಡದಲ್ಲಿ ಇದೆ. ಕರ್ನಾಟಕದ ವಿಶ್ವ ಪಾರಂಪರಿಕ ತಾಣಗಳು: 1 ಹಂಪಿ 1986ರಲ್ಲಿ, 2 ಪಟ್ಟದಕಲ್ಲು 1987ರಲ್ಲಿ, 3 ಪಶ್ಚಿಮ ಘಟ್ಟಗಳು 2012ರಲ್ಲಿ, 4 ಹೊಯ್ಸಳರ ಪವಿತ್ರ ಮೇಳ 2023ರಲ್ಲಿ. ಮತ್ತು ಸೌದಿ ಅರೇಬಿಯಾದ ರಿಯಾದಲ್ಲಿ ನಡೆದ ವಿಶ್ವ ಪಾರಂಪರೆ ಸಮಿತಿಯ 45ನೇ ಅಧಿವೇಶನದಲ್ಲಿ ಶಾಂತಿಕೇತನ ಮತ್ತು ಹೊಯ್ಸಳರ ಪವಿತ್ರ ಮೇಳವನ್ನು 41ನೇ ಮತ್ತು 42ನೇ ತಾಣವಾಗಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಹೊಯ್ಸಳರ ಮೇಳವು ಪ್ರಮುಖ 3 ದೇವಾಲಯಗಳನ್ನು ಒಳಗೊಂಡಿತ್ತು. ಮೊದಲನೆಯದಾಗಿ ಹೊಯ್ಸಳರ ದೇವಾಲಯ, 2 ಚೆನ್ನಕೇಶವ ದೇವಾಲಯ, 3 ಕೇಶವ ದೇವಾಲಯವಾಗಿದೆ. ಈ 3 ದೇವಾಲಯಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಹೊಯ್ಸಳೇಶ್ವರ ದೇವಾಲಯ. ಇದು ಶಿವ ದೇವಾಲಯವಾಗಿದೆ. ನಿರ್ಮಾಣ ಮಾಡಿದವರು ವಿಷ್ಣುವರ್ಧನ. ಇದು ದ್ವಿಕೂಟ ದೇವಾಲಯವಾಗಿದೆ. ಎರಡನೇ ದೇವಾಲಯ ಚೆನ್ನಕೇಶವ ದೇವಾಲಯ. ಇದನ್ನು ನಿರ್ಮಾಣ ಮಾಡಿದವರು ವಿಷ್ಣುವರ್ಧನ. ಇದು ಏಕಕೂಟ ದೇವಾಲಯವಾಗಿದೆ. ಇದು ಯಗಚಿ ನದಿ ದಂಡೆಯ ಮೇಲಿದೆ. ಮೂರನೇ ದೇವಾಲಯ ಕೇಶವ ದೇವಾಲಯ. ಇದನ್ನು ನಿರ್ಮಾಣ ಮಾಡಿದವರು ಮೂರನೇ ನರಸಿಂಹನ ದಂಡನಾಯಕ ಸೋಮನಾಥ್. ಇದು ವಿಷ್ಣು ದೇವಾಲಯವಾಗಿದೆ. ಇದು ತ್ರಿಕೂಟ ದೇವಾಲಯವಾಗಿದೆ. ಇದು ಕಾವೇರಿ ನದಿಯ ದಂಡೆಯ ಮೇಲಿದೆ. ಪ್ರಶ್ನೆ 7. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ರಬುದ್ಧ ಯೋಜನೆ ಯಾರಿಗೆ ಸಂಬಂಧಿಸಿದೆ? ಆಯ್ಕೆ 1 ಮಹಿಳೆಯರು, 2 ವೃದ್ಧರು, 3 SS ಅಥವಾ ST, 4 ಅಲ್ಪಸಂಖ್ಯಾತರು. ಸರಿಯಾದ ಉತ್ತರ ಆಯ್ಕೆ 3 SS ಅಥವಾ ST. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ PhD ಅಧ್ಯಯನಕ್ಕೆ ಸಮಾಜ ಕಲ್ಯಾಣ ಇಲಾಖೆಯು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸಂಶೋಧನಾರ್ಥಿಗಳಿಗೆ ಪ್ರಬುದ್ಧ ಯೋಜನೆ ಅಡಿಯಲ್ಲಿ ನೀಡಲಾಗುತ್ತಿದ್ದ ಸಹಾಯಧನವನ್ನು ರದ್ದು ಮಾಡಲಾಗಿದೆ. ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಥವಾ ಪಂಗಡ ಅಭ್ಯರ್ಥಿಗಳಿಗೆ ವಿದೇಶಿ ವಿಶ್ವವಿದ್ಯಾಲಯಗಳಿಂದ ಉನ್ನತ ಶಿಕ್ಷಣ ಪಡೆಯಲು ಹಣಕಾಸಿನ ನೆರವು ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಪ್ರಶ್ನೆ 8. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ CSIRನ ಮೊದಲ ಮಹಿಳಾ ನಿರ್ದೇಶಕರು ಯಾರು? ಆಯ್ಕೆ 1 ಗೀತಾ ಗೋಪಿನಾಥ್, 2 DGN ಕಲೈಸೆಲ್ವಿ, 3 ಮಾಧವಪುರು ಬುಚ್, 4 ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 2 DGN ಕಲೈಸೆಲ್ವಿ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: CSIRನ ಸ್ಥಾಪನೆ 1942 ಸೆಪ್ಟೆಂಬರ್ 22ರಂದು ಆಯಿತು. ಇದರ ಕೇಂದ್ರ ಕಚೇರಿಯು ನವದೆಹಲಿಯಲ್ಲಿದೆ. ಇದರ ಸ್ಥಾಪಕರು ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಮತ್ತು ಶಾಂತಿ ಸ್ವರೂಪ್ ಭಟ್ನಾಗರ್. ಇದರ ಅಧ್ಯಕ್ಷರು ಪ್ರಧಾನಮಂತ್ರಿಯಾಗಿರುತ್ತಾರೆ ಮತ್ತು ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಪ್ರಶ್ನೆ 9. ತಿಸ್ತಾ ನದಿಯು ಯಾವ ನದಿಯ ಉಪನದಿಯಾಗಿದೆ? ಆಯ್ಕೆ 1 ಗಂಗಾ, 2 ಬ್ರಹ್ಮಪುತ್ರ, 3 ಸಿಂಧೂ, 4 ಗೋದಾವರಿ. ಸರಿಯಾದ ಉತ್ತರ ಆಯ್ಕೆ 2 ಬ್ರಹ್ಮಪುತ್ರ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಇತ್ತೀಚೆಗೆ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ತಿಸ್ತಾ ನದಿಯ ಪ್ರವಾಹ ನಿರ್ವಹಣೆ ಮತ್ತು ಪುನಃಸ್ಥಾಪನೆಯ ಯೋಜನೆಯನ್ನು ಭಾರತಕ್ಕೆ ನೀಡುವುದಾಗಿ ಹೇಳಿದ್ದಾರೆ. ಈ ನದಿಯು ಬಾಂಗ್ಲಾದೇಶ ಸೇರುವ ಮೊದಲು ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹರಿಯುತ್ತದೆ. ಈ ನದಿಯ ಒಟ್ಟು ಉದ್ದ 414 ಕಿಲೋಮೀಟರ್ ಆಗಿದೆ. ಇದು ಸಿಕ್ಕಿಂನಲ್ಲಿ 151 ಕಿಲೋಮೀಟರ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ 142 ಕಿಲೋಮೀಟರ್ ಹಾಗೂ ಬಾಂಗ್ಲಾದೇಶದಲ್ಲಿ 121 ಕಿಲೋಮೀಟರ್ ಹರಿಯುತ್ತದೆ. ಪ್ರಶ್ನೆ 10. ಕರ್ನಾಟಕದಲ್ಲಿ ಶಾಲಾ ಮಕ್ಕಳಿಗೆ ವಾರದಲ್ಲಿ ಎಷ್ಟು ದಿನ ಮೊಟ್ಟೆ ಕೊಡಲಾಗುತ್ತಿದೆ? ಆಯ್ಕೆ 1 4, 2, 5, 3, 6, 4, 3. ಸರಿಯಾದ ಉತ್ತರ ಆಯ್ಕೆ 3, 6.
ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಮಕ್ಕಳಿಗೆ ವಾರದಲ್ಲಿ 6 ಬಾರಿ ಬೇಯಿಸಿದ ಮೊಟ್ಟೆಯನ್ನು ಪೂರೈಸಲು ಶಿಕ್ಷಣ ಇಲಾಖೆಯೊಂದಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕೈ ಜೋಡಿಸಿದೆ. ಇದರಲ್ಲಿ ಸರ್ಕಾರ 2 ದಿನದ ವೆಚ್ಚವನ್ನು ಮತ್ತು 4 ದಿನದ ವೆಚ್ಚವನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ವಹಿಸಲಿದೆ.